ಇಲ್ಲ ಉಪಚುನಾವಣೆ ಅಂದ್ರೆ ಅದೇ ಇದ ಸಿಸ್ಟಮ್ ರೀ. ಇಡೀ ತಂಡ ನಮ್ದು ಬಂದ್ರೆ ಬಿಜೆಪಿ ಅವರು ಬರ್ತಾರೆ. ಎಲ್ಲಿ ಉಪಚುನಾವಣೆ ಒಂದು 10 ಜನ ಮಂತ್ರಿ, ಒಂದು 20 ಜನ ಶಾಸಕರು, ಕಾರ್ಯಕರ್ತರು ಇದ್ದೇ ಇರ್ತಾರೆ. ಸೊ ಅಂತಿಮವಾಗಿ ಎಲ್ಲರೂ ಗೆಲ್ಲಿಕ್ ಪ್ರಯತ್ನ ಮಾಡ್ತಾರೆ. ನಾವು ಕೂಡ ನಮ್ದೇ ಸೀಟ್ ಇದೆ, ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಸೊ ನೋಡೋಣ, ಇನ್ನು ವಿಡ್ರಾ ಆದ್ಮೇಲೆ ಪ್ರಾರಂಭ. ಇನ್ನು ವಿಡ್ರಾ ಆಗ್ಬೇಕು, ಯಾರು ಉಳಿತಾರೆ ಯಾರಿಲ್ಲ ಅದು ಕೂಡ ಬಹಳ ಮಹತ್ವದ್ದಾಗಿದೆ. ಸೊ ವಿಡ್ರಾ ಆಗುವವರೆಗೆ ಕಾಯೋಣ ಜರ. ಸರ್ಕಾರ ಹಣಬಲ ತೋಳ್ಬಲವನ್ನ ಬಳಸಿಕೊಂಡು ಈ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಹರಸಾಹಸ ಪಡಾಕದ. ಬಟ್ ಇದು ಕನಸು ಈಡೇರೋದಿಲ್ಲ ಅನ್ನೋದು ಬಿಜೆಪಿ ಸ್ಟ್ಯಾಂಡರ್ಡ್ ಅವ್ರದ್ದು. ಸ್ಟ್ಯಾಂಡರ್ಡ್ ಅಲಿಗೇಷನ್ ಕರ್ನಾಟಕ ಎಂತ ಡಬಲ್ ಶೇರಿಂಗ್ ಸರ್ಕಾರ ಅಂದ್ರೆ ಎಲ್ಲರದು ಸ್ವತಂತ್ರ ಇದೆ. ನಮ್ಮ ಪಕ್ಷದಲ್ಲಿ ಎಲ್ಲರೂ ಹೇಳಲಿಕ್ಕೆ ಅವಕಾಶ ಇದೆ, ಕೇಳಲಿಕ್ಕೆ ಅವಕಾಶ ಇದೆ. ಆ ಪಕ್ಷ ತರ ನಮ್ದು ಒನ್ ಮ್ಯಾನ್ ಅಲ್ಲ, ಎಲ್ಲರಿಗೂ ಸ್ವತಂತ್ರ ಇದೆ ಮಾತಾಡ್ಲಿಕ್ಕೆ, ಅವ್ರ ಅಭಿಪ್ರಾಯ ಹೇಳಲಿಕ್ಕೆ. ಸೊ ಡಬಲ್ ಸ್ಟೇರಿಂಗ್ ಹೇಳಿದ್ರು, 3 ಸ್ಟೇರಿಂಗ್ ಅಂತ ಹೇಳಿದ್ರು ಏನ ನಡೆಸಿ 3 ಸ್ಟೇರಿಂಗ್ ಇದ್ರು ಒಳ್ಳೇದು. ಡೆಲ್ಲಿ ಇದೆ, ಇಲ್ಲಿ 2 ಇದೆ, ಅದು ಮರ್ತಿದಾರ ಅವರು. ಸೊ ನಮ್ಮಲ್ಲಿ ಎಲ್ಲರಿಗೂ ಸ್ವತಂತ್ರ ಇದೆ ಹೇಳಲಿಕ್ಕೆ. ಹಿಂಗಾಗಿ ಡಬಲ್ ಸ್ಟೇರಿಂಗ್ ಅಂತ ಹೇಳಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ದಾವಣಗೆರೆಯಲ್ಲಿ ಬಿಜೆಪಿ ಅವರು ನಾಯಕ ಸಮುದಾಯಕ್ಕೆ ಒಂದು ಅಭ್ಯರ್ಥಿ ಕರೆಕ್ಟ್. ಅದು ಇಲ್ಲೇ ಮತ್ತು ಅಲ್ಲಿ ಯಾವುದೋ ನಾಯಕ ಜನಾಂಗದವರು, ವಾಲ್ಮೀಕಿ ಸಮುದಾಯದವರು ಪರಿಣಾಮ ಬರುತ್ತಂತ. ಪಾರ್ಟಿ ಬೇಸ್ ಮ್ಯಾಗ ಎಲೆಕ್ಷನ್ ಇದು, ಜಾತಿ ಆಧಾರಿತ ಅಲ್ಲ. ಆ ಪಕ್ಷದಲ್ಲಿ ಆ ಸಮಾಜದವ್ರ, ಈ ಪಕ್ಷದಲ್ಲಿ ಸಮಾಜದವ್ರಿದ್ದಾರೆ. ಪಕ್ಷದ ಆಧಾರಿತ ಓಟ್ ಹಾಕ್ತಾರ ಹೊರತಾಗಿ ಜಾತಿ ಆಧಾರಿತ ಓಟು ಕಡಿಮೆ ಇರ್ಬೋದು. ಅದು ಒಂದ್ ಸ್ವಲ್ಪ ಪರ್ಸೆಂಟ್ ಇರ್ತೈತಿ, ಇಲ್ಲ ತಿಳಿಕ್ ಆಗಲ್ಲ. ಆದ್ರೆ 95ರಷ್ಟು ಪಕ್ಷ ಆಧಾರಿತ ಐಡಿಯಾಲಜಿ ಮ್ಯಾಗ ಚುನಾವಣೆ ಆಗ್ತದೆ. ಸರ್, ವಾಲ್ಮೀಕಿ ಹಗರಣದಿಂದ ಎಲ್ಲ ಲೂಟಿ ಮಾಡಲಾಯ್ತು, ಅದಕ್ಕೆ ಪರ್ಯಾಯವಾಗಿ ಹಣ ಕೊಡ್ಬೇಕಿತ್ತು, ಸರ್ಕಾರ ಕೊಟ್ಟಿಲ್ಲ ಅಂತೇಳಿ. ಕೊಟ್ಟಿದೆ. ಇನ್ನು ಕೆಲವು ವಸೂಲಿ ಮಾಡಿದ್ದಾರೆ, ವಸೂಲಾತಿ ಆಗಿದ್ದಾರೆ. ಇನ್ನೂ ವಸೂಲಿ ಮಾಡುವಂತ ಇನ್ನೂ ತನಿಖೆ ನಡೀತಾ ಇದೆ. ಸೊ CM ಅವ್ರು ಹೇಳಿದಾರೆ, ಅದೇನ್ ನಾವು ಒಂದ್ ಹೇಳಕ್ಕೆ ಬರದೇ ಹೋದ್ರೆ ಸರ್ಕಾರದಿಂದ ಅದು ಭರಪಾಯಿ ಮಾಡ್ತದ್ ಕೂಡ ಈಗಾಗಲೇ ಹೇಳಿದ್ದಾರೆ. ಸರ್, ಈಗ ನಿಮ್ಗೆ ಈ ಕ್ಷೇತ್ರ ಬಹಳ ಪ್ರತಿಷ್ಠೆ, ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಚುನಾವಣೆ ಮಾಡ್ತೀವಿ, ಗೆಲ್ಲಿಕ್ ಪ್ರಯತ್ನ ಅಂತಿ ಖಂಡಿತವಾಗಿ ಮಾಡೇ ಮಾಡ್ತೀವಿ. ಯಾಕಂದ್ರೆ ನಮ್ ಸೀಟ್ ನಾವು ಉಳಿಸ್ಕೋಬೇಕು, ನಮ್ದು ಇದೆ ಇದು. ಸೊ ನಾವು ಉಳಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ಖಂಡಿತವಾಗಿ ಗೆಲ್ಲುವಂತ ಎಲ್ಲ ಅವಕಾಶಗಳು ಇದೆ ರೀ. ಈಗ ದಾವಣಗೆರೆ ಮತಕ್ಷೇತ್ರದಲ್ಲಿ